ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನೋಡಿ ಕೇವಲ ಎರಡು ಕಲರ್ ಹುಲ್ಲನ್ನು ಮತ್ತು ಈ ಥರ ಬೀಡ್ಸು ಉಪಯೋಗಿಸ್ಕೊಂಡು ಸುಂದರವಾದ ಬಾಗಿಲ ತೋರಣನ ಹಾಕೋದು ಹೇಗೆ ಅನ್ನೋದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮುಂಬಾಗಿಲಿಗೆ ಸುಂದರವಾದ ತೋರಣ ಮಾಡೋದು ಹೇಗೆ ಅಂತ ನೋಡ್ಬಿಡೋಣವಾ. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಫ್ಲವರ್ಗಳನ್ನು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಫ್ಲವರ್ಗಳನ್ನು ಹೇಗೆ ಮಾಡೋದು ಅನ್ನೋ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲೂ ಸಹ ಹಾಕಿದ್ದೀನಿ. ಮತ್ತು ಚೆಕ್ ಮಾಡಿ, ಆವಾಗ ನಿಮಗೆ ಈ ಫ್ಲವರ್ ಹೇಗೆ ಮಾಡೋದು ಅನ್ನೋದು ಸುಲಭವಾಗಿ ಗೊತ್ತಾಗತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಮಾಡೋಣವಾ. ನೋಡಿ ಫ್ರೆಂಡ್ಸ್, ಈ ಥರ ಕಾರ್ಡ್ಬೋರ್ಡ್ ಪೀಸ್ನ ನಾನು 5 ಸೆಂಟಿಮೀಟ್ರ್ ಉದ್ದಕ್ಕೆ ಸುತ್ತಳತೆಗೆ ಚೌಕ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಗ್ಲೂ ಹಚ್ಕೊಂಡು ಹೀಗೆ ಹುಲ್ಲನ್ನು ಹೀಗೆ ಸುತ್ಕೋತಾ ಇದ್ದೀನಿ. ಹೀಗೆ ಮತ್ತು ಈ ಸೈಡು ಸಹ ಸ್ವಲ್ಪ ಗ್ಲೂನ ಹಾಕ್ಕೋಬೇಕು. ಆವಾಗ ನಮಗೆ ಹುಲ್ಲನ್ ಟೈಟಾಗಿ ಕೂರತ್ತೆ. ಹೀಗೆ ಪಕ್ಕದಲ್ಲೇ ಹೀಗೆ ಸುತ್ಕೊಂಡು ಹೋಗಬೇಕು. ಎಲ್ಲೂ ನೋಡಿ, ಇವಾಗ ಒಂದು ರೌಂಡ್ ಆಯ್ತಲ್ವಾ. ಹೀಗೆ ತಿರುಗಿಸ್ಕೊಂಡು ನಾನಿಲ್ಲಿ ನೋಡಿ ಹೀಗೆ ಗ್ಲೂನ ಹಾಕ್ತಾ ಇದ್ದೀನಿ. ಹೀಗೆ ಮತ್ತೆ ಈ ಕಡೆನೂ ಸಹ ಗ್ಲೂನ ಹಾಕಬೇಕು. ನೋಡಿ, ದಾರನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಹೀಗೆ ಇಟ್ಕೊಂಡ್ಬಿಟ್ಟು ನೋಡಿ ಈ ಕಡೆ ಮೇಲ್ಗಡೆಯಿಂದ ಮತ್ತೆ ಗ್ಲೂನ ಹಾಕ್ತಾ ಇದ್ದೀನಿ, ಎರಡೂ ಸೈಡು ಸಹ. ಹೀಗೆ ಮತ್ತೆ ಅದೇ ರೀತಿ ಅವಾಗ ಸುತ್ತಿದ್ವಲ್ಲ ಅದೇ ರೀತಿ ಫುಲ್ ಸುತ್ತಕೊಂಡು ಹೋಗಬೇಕು.
ನೋಡಿ ಫ್ರೆಂಡ್ಸ್, ಇವಾಗ ಪೀಸ್ ಸುತ್ತಿದ್ದೆಲ್ಲ ರೆಡಿಯಾಗಿದೆ. ಇದೇ ರೀತಿ ನಾನು ಇನ್ನು 9 ಪೀಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಒಟ್ಟು 10 ಪೀಸ್ಗಳು ರೆಡಿ ಇದೆ. ಈ ಪೀಸ್ಗಳಿಗೆ ನಾನು ಈ ಫ್ಲವರ್ನ ಹೀಗೆ ಸೆಂಟರಲ್ಲಿ ಗ್ಲೂ ಹಾಕಿಬಿಟ್ಟು ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ಇದೇ ರೀತಿ ಉಳಿದ ಎಲ್ಲ ಪೀಸ್ಗಳಿಗೂ ರೆಡಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಫ್ಲವರ್ಸಿಗೆಲ್ಲ ಸ್ಟಿಕ್ ಮಾಡಿ ಆಗಿದೆ. ನಂತರ ನೋಡಿ ಹೀಗೆ ಬೆರಳನ್ನು ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ನಾನು 25 ರೌಂಡ್ ಹೀಗೆ ಸುತ್ತಾ ಇದ್ದೀನಿ. ರೌಂಡ್ ಆದಮೇಲೆ ಹೀಗೆ ಕಟ್ ಮಾಡಿಬಿಟ್ಟು ಹೀಗೆ ತೆಗೆದು ನೋಡಿ ವೈಟ್ ಕಲರ್ ಉಲ್ಲನ್ನಲ್ಲಿ ಹೀಗೆ ಸುತ್ತಕೊಂಡು ದಾರನ ಕಟ್ ಮಾಡಿ ನಾಟ್ ಹಾಕೋತಾ ಇದ್ದೀನಿ. ನೋಡಿ, ನಂತರ ಈ ದಾರನೆಲ್ಲ ಹೀಗೆ ಕಟ್ ಮಾಡಿಕೊಂಡು ಎಲ್ಲ ಹುಲ್ಲನ್ನು ಒಂದೇ ರೀತಿ ಬರೋ ಹಾಗೆ ಕಟ್ ಮಾಡಿಕೊಂಡು ಇದೇ ಥರ ನಾನು ಒಟ್ಟು ಇನ್ನು 9 ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್, ನಂತರ ಸೂಜಿಗೆ ಹೀಗೆ ಹುಲ್ಲನ್ನು ಹಾಕ್ಕೊಂಡಿದ್ದೀನಿ. ಹೀಗೆ ಕುಚ್ಚಿನ ಮಧ್ಯದಲ್ಲಿ ಹೀಗೆ ಸೂಜಿನ ಹೊರಗಡೆ ತೆಗಿತಾ ಇದ್ದೀನಿ. ನಂತರ 2 ಬೀಡ್ಸ್ನ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ, ಹೀಗೆ 2 ಬೀಡ್ಸ್ನ ಹಾಕಿಬಿಟ್ಟು ನಂತರ ಹೀಗೆ ಈ ಸ್ಕ್ವೇರ್ ಬಾಕ್ಸ್ ಏನಿರುತ್ತಲ್ಲ ಇದ್ರೊಳಗಡೆ ಹೀಗೆ ಸೂಜಿನ ತೆಗೋಬೇಕು. ನೋಡಿ ಫ್ರೆಂಡ್ಸ್, ಹೀಗಾದಮೇಲೆ ಮತ್ತೆ ಇನ್ನೆರಡು ಬೀಡ್ಸ್ನ ನಾನು ಇದರೊಳಗೆ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಹೀಗೆ ಬರಬೇಕು. ಇದೇ ರೀತಿ ಎಲ್ಲ ಪೀಸಸ್ಗಳಿಗೂ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಈ ರೀತಿಯಾಗಿ ಕೆಳಗಡೆ 2 ಬೀಡ್ಸು ಮೇಲ್ಗಡೆ 3 ಬೀಡ್ಸು ಅಂತ ಹಾಕಿ ಎಲ್ಲ ಪೀಸ್ಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೋಡಿ ಹೀಗೆ 2 ಕಲರ್ ಉಲ್ಲನ್ನು ತಗೊಂಡ್ಬಿಟ್ಟು ಈ ಥರ ಜಡೆ ರೀತಿ ಹೆಣ್ದು ರೆಡಿ ಇಟ್ಕೊಂಡಿದ್ದೀನಿ. ಅಂದರೆ ವೈಟ್ ಕಲರು 1 ಪೀಸ್ ತೊಗೊಂಡ್ರೆ ಈ ಮೆಜೆಂಟಾ ಕಲರ್ದು 2 ಸೈಡ್ ತೊಗೊಂಡಿದ್ದೀನಿ. 3 ಎಳೆ ಮಾಡಿಕೊಂಡು ಜಡೆನ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಹೇಗೆ ಇಟ್ಕೊಂಡು ಕರೆಕ್ಟಾಗಿ ಫಸ್ಟ್ ಒಂದು ಸಲ ಜೋಡಿಸ್ಕೊಬಿಡ್ತಾ ಇದ್ದೀನಿ. ನೋಡಿ ಹೀಗೆ ಅಷ್ಟನ್ನು ಒಂದು ಸಲ ನಾನು ಜೋಡಿಸಿಟ್ಕೊಂಡಿದ್ದೀನಿ. ನಂತರ ನಾನು ಹೀಗೆ ಪ್ರತಿಯೊಂದು ದಾರನೂ ಸಹ ಸೂಜಿಗೆ ಹಾಕ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ಫಸ್ಟೇ ಇಟ್ಕೊಂಡಿದ್ವಲ್ಲ ಅಲ್ಲಲ್ಲಿಗೆ ನಾನು ಹೀಗೆ ಸೂಜಿನ ಹಾಕಿಬಿಟ್ಟು ಹೀಗೆ ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇದನ್ನು ನಾಟ್ ಹಾಕಿದ್ದೀನಿ. ಹಾಕಿಬಿಟ್ಟು ಇದೇ ರೀತಿ ಉಳಿದೆಲ್ಲ ಪೀಸ್ಗಳನ್ನು ನಾನು ನಾಟ್ ಹಾಕ್ಕೋತಾ ಬರ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ಲು ಜೋಡಿಸಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ನೀಟಾಗಿ ಒಂದ್ರ ಪಕ್ಕ ಒಂದು ಬಂದಿದೆ. ನೋಡಿ ಇವಾಗ ನಾನು ಈ ಮಧ್ಯ ಮಧ್ಯ ಏನು ನಾವು ನಾಟ್ ಹಾಕಿರ್ತೀವಲ್ಲ ಅದು ಕಾಣಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಅದ್ರ ಮೇಲ್ಗಡೆ ಗೋಲ್ಡನ್ ಬೀಡ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸುಂದರವಾದ ತೋರಣ ರೆಡಿಯಾಗಿದೆ. ಮಧ್ಯ ಮಧ್ಯ ಗೋಲ್ಡನ್ ಬೀಡ್ಸು ಮತ್ತು ವೈಟ್ ಕಲರ್ ಫ್ಲವರ್ ಎಲ್ಲ ಸೇರಿಕೊಂಡು
ಎಷ್ಟೊಂದು ಗ್ರ್ಯಾಂಡ್ ಲುಕ್ ಬಂದಿದೆ ಅಲ್ವಾ. ಮನೆಯ ಮುಂಬಾಗಿಲಿಗೆ ಅಥವಾ ಪ್ರಧಾನ ಬಾಗಿಲಿಗೆ ಈ ತೋರಣವನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಕಲರ್ ಕಾಂಬಿನೇಷನ್ ಕೂಡ ಸಖತ್ತಾಗಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕ್ಕೆ ಮರಿಬೇಡಿ. ಮತ್ತು ಇನ್ನೂ ಹೊಸ ಹೊಸ ಡಿಸೈನ್ನ ತೋರಣವನ್ನು ನಾನು ಮಾಡಿ ತೋರಿಸ್ತೀನಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಬಾಗಿಲು ತೋರಣವನ್ನು ಮಾಡಿಕೊಂಡು ಅವರ ಮನೆಯ ಬಾಗಿಲನ್ನು ಅಲಂಕರಿಸೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.